ಇದಕ್ಕೆ ಸಿದ್ದು ಒಪ್ಕೊಳ್ಳ. ಕೋಳಿನ ಕೇಳಿ ಯಾರಾದ್ರೂ ಮಸಾಲೆ ಅರಿತಾರಾ ಹೇಳು? ಅವನಿಗೆ ಅವಳು ಯಾವ ರೀಸನ್ಗೆ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಕೂಡ ಇನ್ನೂ ಗೊತ್ತೇ ಇಲ್ಲ. ಹೋಗ್ಲಿ ಬಿಡು, ಅವಳು ಮನೆ ಬಿಟ್ಟು ಹೋಗಿರೋದ್ರಿಂದ ನೀನಾದರೂ ನೆಮ್ಮದಿಯಾಗಿರ್ಬೋದು. ನಾನೇನೋ ನೆಮ್ಮದಿಯಾಗಿರ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನಿನ್ನ ನೆಮ್ಮದಿ ಹಾಳಾಗುತ್ತಲ್ಲ ಸೋಪಿ. ಏನು ಹೇಳ್ತಿದ್ಯಾ ನೀನು? ಅವಳು ಮನೆ ಬಿಟ್ಟು ಹೋದರೆ ಸಮಸ್ಯೆ ಮುಗೀತು ಅಂತಲ್ವಾ? ಅವಳು ಹೋಗಿ ಇನ್ನೊರ ಅಪ್ಪನ ಮನೇಲಿ ಇರ್ತಾಳೆ. ಅಲ್ಲೇ ಪ್ರಾಬ್ಲಮ್ ಇರೋದು ಸೋಪಿ. ಅವಳು ಮೊದಲಿನ ಥರನೇ ಹೋಗಿ ಅವ್ರ ಅಪ್ಪನ ಮನೇಲಿ ಸೆಟ್ಲ್ ಆಗ್ತಾಳೆ. ಮೊದಲೆಲ್ಲ ಅವ್ರ ಅಪ್ಪನ ಮನೇಲಿ ಇರಬೇಕಾದ್ರೆ ಖುಷಿ ಎಲ್ಲಿದ್ಲು ಹೇಳು? ಅವಳ ಜೊತೆನೇ ಇದ್ಲು ತಾನೆ. ಅವಳು ಮದುವೆ ಆಗಿ ನಮ್ಮ ಮನೆಗೆ ಬಂದ ಮೇಲೆ ಖುಷಿನ ನಮ್ಮನೇಲಿ ಇರಿಸ್ಕೊಳ್ಳೋದಕ್ಕೆ ನಮ್ಮ ಅತ್ತೆ ಅಪೋಸ್ ಮಾಡಿದ್ರು. ಅದಕ್ಕೆ ಅವಳು ಖುಷಿನ ನಿನ್ನ ಹತ್ರ ಇರೋದಕ್ಕೆ ಬಿಟ್ಟಿದ್ಲು. ಈಗ ಮತ್ತೆ ಅವ್ರ ಅಪ್ಪನ ಮನೇಲಿ ಸೆಟ್ಲ್ ಆಗ್ತಾಳೆ ಅಂದಮೇಲೆ ಖುಷಿ ನನ್ನ ಹತ್ರನೇ ಇರಲಿ ಅಂತ ಹೇಳಲ್ವಾ ಅವಳು? ಹೌದಲ್ವಾ ನೀಲು? ನಾನು ಈ ರೀತಿ ಯೋಚನೆನೇ ಮಾಡಿರಲಿಲ್ಲ. ಯೋಚನೆ ಮಾಡಬೇಕು ಸೋಪಿ. ಇಂಥ ವಿಚಾರಗಳನ್ನ ನೀನು ಫಸ್ಟು ಯೋಚನೆ ಮಾಡಬೇಕಾಗಿರೋದು. ಅಲ್ಲ ಕಣೆ, ಖುಷಿ ಈಗ ನಿನ್ನ ಜೊತೆ ಅಷ್ಟು ಚೆನ್ನಾಗಿ ಹೊಂದ್ಕೋತಾ ಇದ್ದಾಳೆ. ನೀನು ಅವಳಿಗೆ ತಾಯಿ ಪ್ರೀತಿ ಕೊಟ್ಟು ನಿನ್ನ ಮಗಳ ಥರನೇ ಬೆಳೆಸ್ತಾ ಇದೆಯಾ. ಈಗ ನೆಕ್ಸ್ಟ್ ಈ ಭಾವನೆ ಏನಾದರೂ ಬಂದು ಮತ್ತೆ ಅವಳನ್ನ ಕರ್ಕೊಂಡು ಹೋದರೆ ಖುಷಿನ ಮತ್ತೆ ನಿನ್ನ ದಾರಿಗೆ ತರೋಕ್ಕಾಗುತ್ತಾ? ಯೋಚನೆ ಮಾಡು. ಇಲ್ಲ ನೀಲು, ಹೀಗಾಗಬಾರ್ದು. ನನ್ನ ಅಣ್ಣನ ನೆನಪಿಗೆ ಅಂತ ಇರೋಳು ಅವಳು ಒಬ್ಳೆ. ಅವಳು ಯಾವತ್ತಿದ್ರೂ ನನ್ನ ಜೊತೆನೇ ಇರಬೇಕು, ನನ್ನ ಮಗಳಾಗೆ ಬೆಳಿಬೇಕು. ಹಾಗಾಗಬೇಕು ಅಂತ ಅಂದರೆ ಆ ಭಾವನ ಶಾಶ್ವತವಾಗಿ ನಿನ್ನ ಲೈಫಿಂದ ದೂರ ಆಗಬೇಕು. ಅದಾಗಬೇಕು ಅಂತ ಅಂದರೆ ಈ ಭಾವನ ಸಿದ್ದುವಿಂದ ಶಾಶ್ವತವಾಗಿ ದೂರ ಆಗಬೇಕು. ಆಗ ಮಾತ್ರ ಕಣೆ ನೀನು ನೆಮ್ಮದಿಯಾಗಿರೋದಕ್ಕಾಗೋದು. ಭಾವನ ಹೊರಗೆ ಹೋಗಿದ್ದಾಳೆ ಅಂದರೆ ಎಲ್ರಿಗಿಂತ ನನಗೆ ಅಪಾಯ ಜಾಸ್ತಿ. ಮನೆ ಒಳಗಿದ್ದಾಗಲೇ ಸುಮ್ಮನೆ ಇರದೇ ಇರೋಳು ಈಗ ಹೊರಗೋದ್ಮೇಲೆ ಸುಮ್ಮನೆ ಇರ್ತಾಳ? ಖಂಡಿತ ಇಲ್ಲ. ಸಿದ್ದು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡೇ ಮಾಡ್ತಾಳೆ. ಹಾಗೇನಾದರೂ ಆದರೆ ಖಂಡಿತ ನನಗೆ ತೊಂದರೆ.